ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಮತ್ತೊಂದು ಬಾರಿ ನಮ್ಮ ಅಟೋಮಿ ವಿನ್ನರ್ಸ್ ಟೀಮ್ ಚಾನಲ್ಗೆ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಸುರೇಂದ್ರ ಕೋಟಕೊಂಡ. ಇವತ್ತು ನಾವು ಈ ವಿಡಿಯೋನಾಗ ಅಟೋಮಿ ಬಿಸ್ನೆಸ್ ಪ್ಲ್ಯಾನ್ ತಿಳ್ಕೊಂಡಾನ. ವರ್ಲ್ಡ್ಸ್ ಬೆಸ್ಟ್ ಕಾಂಪನ್ಸೇಷನ್ ಪ್ಲ್ಯಾನ್ ಆ್ಯಂಡ್ ಪ್ರಾಡಕ್ಟ್ಸ್, ಹೈಲಿ ಲೀಗಲ್ ಆ್ಯಂಡ್ ವರ್ಲ್ಡ್ಸ್ ಟಾಪ್ 11th ಕಂಪನಿ ಅಟೋಮಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಿಮಗೆ ಈ ಚಾನಲ್ನಾಗ ಸಿಗುತ್ತವ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮಗೆಲ್ಲರಿಗೆ ರಿಕ್ವೆಸ್ಟ್ ಏನಂದರೆ, ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಕೆಳಗಡೆ ಇರೋ ರೆಡ್ ಕಲರ್ನಾಗಿರೋ ಬಟನ್ನ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಟಾಪ್ ಕ್ಲಾಸ್ ಕಂಟೆಂಟ್ ನಿಮಗೆ ಈ ನಮ್ಮ SK ಕನ್ನಡ ಚಾನಲ್ಗೆ ನಿಮಗೆ ಸಿಗುತ್ತೆ. ಅಟೋಮಿ ಬಿಸ್ನೆಸ್ ಪ್ಲ್ಯಾನ್ ಪ್ಯಾಸಿವ್ ಇನ್ಕಮ್ಗೋಸ್ಕರ ನೀವು ಇದನ್ನು ಮಾಡಲೇಬೇಕು, ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್. ಒಂದು ಸಾರಿ ನೀವು ಅಟೋಮಿ ಬಿಸ್ನೆಸ್ ಪ್ಲ್ಯಾನ್ ತಿಳ್ಕೊಳ್ಳಿ, ವರ್ಲ್ಡ್ಸ್ ಬೆಸ್ಟ್ ಆಪರ್ಚುನಿಟಿ ಎದಕ್ಕೆ ಅಂಬೋದು ನಿಮಗೆ ಅರ್ಥ ಆಗುತ್ತೆ. ಅಟೋಮಿ ಅಂಬೋದು ಕೈರಿ ಆ್ಯಂಡ್ ಕೋಲ್ಮಾರ್ ಜಾಯಿಂಟ್ ವೆಂಚರ್, ಸೌತ್ ಕೊರಿಯಾ ಬೇಸ್ಡ್ ಕಂಪನಿ 2009ಲಿದ್ದ ನಡ್ತಾ ಇದೆ. ಟಾಪ್ ಕ್ಲಾಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡುತ್ತೆ. ಇದೊಂದು ಆನ್ಲೈನ್ ಶಾಪಿಂಗ್ ಮಾಲ್ ವರ್ಕಿಂಗ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ವರ್ಲ್ಡ್ಸ್ ಫಸ್ಟ್ ಬಿಗ್ಗೆಸ್ಟ್ ಆನ್ಲೈನ್ ಶಾಪಿಂಗ್ ಮಾಲ್ ಇನ್ ವರ್ಕಿಂಗ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ಕೈರಿ ಎಂಬುದು ಕೊರಿಯನ್ ಅಟೋಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೌತ್ ಕೊರಿಯಾ ಗೌರ್ಮೆಂಟ್ ಸಬ್ಸಿಡರಿ ಕಂಪನಿ, ಸೌತ್ ಕೊರಿಯಾ ಗೌರ್ಮೆಂಟ್ ಆರ್ಗನೈಜೇಷನ್. ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡುತ್ತೆ. ಕೋಲ್ಮಾರ್ ಎಂಬುದು ವರ್ಲ್ಡ್ಸ್ ಸೆಕೆಂಡ್ ಬೆಸ್ಟ್ ಮ್ಯಾನುಫ್ಯಾಕ್ಚರರ್, ಬಲ್ಕ್ ಪ್ರೊಡಕ್ಷನ್ ಮಾಡುತ್ತೆ ODM ಆ್ಯಂಡ್ OEM ಟೆಕ್ನಾಲಜಿಲಿದ್ದ. ಇವೆರಡು ಕಲಿತು ಅಟೋಮಿ ಎಂಬುದು ಡಿಸ್ಟ್ರಿಬ್ಯೂಷನ್ ಕಂಪನಿ. ಇದು ಪ್ರಾಡಕ್ಟ್ ಸಪ್ಲೈ ಮಾಡುತ್ತೆ ಥ್ರೂ ಆನ್ಲೈನ್. ಸೊ ನೀವು ಈ ಕಡೆ ನೋಡ್ಬೋದು, ಕೊರಿಯಾ ಅಟೋಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು 1959 ಕಂಪನಿ, ಅರೌಂಡ್ 60 ಇಯರ್ಸ್ ಆಗಿದೆ. 11 ಲ್ಯಾಬ್ರೇಟರೀಸ್ ಇದ್ದಾವೆ. ಇದಕ್ಕೆ 4000+ ಸೈಂಟಿಸ್ಟ್ಸ್, 1500+ PhD ಹೋಲ್ಡರ್ಸ್ ಇದ್ರ ಕೆಲಸ ಮಾಡ್ತಾಯಿದ್ರ. 20,000+ ಪೇಟೆಂಟೆಡ್ ರಿಸರ್ಚೆಡ್ ಫಾರ್ಮುಲಾಸ್ ಕೇರಿತಲ್ಲಿ ಇದ್ದಾವೆ. ವರ್ಲ್ಡ್ಸ್ ಸೆಕೆಂಡ್ ರ್ಯಾಂಕ್ ಆಫ್ಟರ್ ನಾಸಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರಾಗ ವರ್ಲ್ಡ್ಸ್ ಸೆಕೆಂಡ್ ರ್ಯಾಂಕ್ನಾಗಿದೆ. ಲಿವರ್ ಕ್ಯಾನ್ಸರ್ ಇಂಜೆಕ್ಷನ್ನು ಕೈರಿ ಕಡೆ ಇದೆ. ಇದು ರೇಡಿಯೇಷನ್ ಆ್ಯಂಡ್ ಬಯೋಟೆಕ್ನಾಲಜಿ ಮೇಲೆ ಕೆಲಸ ಮಾಡುತ್ತೆ ಕೈರಿ. ಇದು ಕೋಲ್ಮಾರ್, ಇದು 1921 ಕಂಪನಿ. ಅಂದರೆ ನೀವು ಅರ್ಥ ಮಾಡ್ಕೋಬೋದು, ಅಟೋಮಿಗೆ ಬ್ಯಾಕ್ ಎಂಡ್ನಾಗ 100 ಇಯರ್ಸ್ಲಿದ್ದ ಎಕ್ಸ್ಪೀರಿಯನ್ಸ್ ಇರೋ ಕಂಪ್ನಿ ಇದ್ದಾವೆ. 1921 2021ಗೆ ಇದು 100 ಇಯರ್ಸ್ ಆಯಿತು ಕೋಲ್ಮಾರ್ ಓಪನ್ ಆಗಿ. ಇದು ಕಾಸ್ಮೆಟಿಕ್ಸ್, ಫಾರ್ಮಸ್ಯೂಟಿಕಲ್ಸ್, ಹೆಲ್ತ್ಸ್ ಆ್ಯಂಡ್ ಫುಡ್ ಡಿಸೀಸ್ನಾಗ ಕೆಲಸ ಮಾಡುತ್ತೆ. ವರ್ಲ್ಡ್ ವೈಡ್ 5 ಬ್ರಾಂಚಸ್ ಇದ್ದಾವೆ. ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅಂದರೆ ಒರಿಜಿನಲ್ ಪ್ರಾಡಕ್ಟ್ಸ್ ಮಾತ್ರ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಒರಿಜಿನಲ್ ಡಿಸೈನ್ ಇದ್ದರೆ ಮಾತ್ರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಇದಕ್ಕೆ 440 ಅಪ್ಲಿಕೇಶನ್ಸ್ ಆ್ಯಂಡ್ 242 ಪೇಟೆಂಟೆಡ್ ರಿಜಿಸ್ಟ್ರೇಷನ್ಸ್ ಇದಾವೆ. ಇದು ಅಟೋಮಿಕ್ ಬಿಟ್ಟು 500 ಟಾಪ್ ಕಂಪ್ನೀಸ್, ಆ್ಯಮ್ವೆ, ಹೆರ್ಬಲ್ ಲೈಫು, ಪಾಂಡ್ಸು ಇಂಥ ಕಂಪ್ನಿಗೆ ಕೂಡ ಪ್ರಾಡಕ್ಟ್ ಸಪ್ಲೈ ಮಾಡುತ್ತೆ ಕೋಲ್ಮಾರ್. ಇದು ಕೋಲ್ಮಾರ್ ಕೊರಿಯಾ ಇವೆರಡು ಕಲಿತು ಕೋಲ್ಮಾರ್ BNH ಅಂತ ಒಂದು ಕಂಪನಿ ಸ್ಥಾಪಿಸಿದವೆ. ಅವೆರಡು ಕಲಿತು ಅಟೋಮಿನ ಡಿಸ್ಟ್ರಿಬ್ಯೂಷನ್ ಥರ ಯೂಸ್ ಮಾಡ್ತಾ ಇದ್ದಾವೆ. ಅಟೋಮಿ ಎಂಬುದು ಒಂದು ಡಿಸ್ಟ್ರಿಬ್ಯೂಷನ್ ಕಂಪನಿ. ಇದು ಕೊರಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ, ಸೌತ್ ಕೊರಿಯಾ, 2009. ಇದ್ರದ್ದು CEO ಬಂದು ಶ್ರೀ ಹ್ಯಾನ್ಗಿಲ್ ಪಾರ್ಕ್. ಇದು 2009ನಾಗ ಬೈನರಿ ಪ್ಲ್ಯಾನ್ ಲಾಂಚ್ ಮಾಡಿದೆ. 2010-11 USA, ಜಪಾನ್, ಕೆನಡಾಲಿದ್ದ. ಇವಾಗ 2021 ಒಳಗೆ 18 ಕಂಟ್ರೀಸ್ನಾಗ ಕೆಲಸ ಮಾಡ್ತಾ ಇದೆ ಆ್ಯಂಡ್ 46 ಕಂಟ್ರೀಸ್ನಾಗ ಪ್ರೀ ಲಾಂಚಿಂಗ್ನಾಗಿದೆ. ಇದು ನೀವು ಅಟೋಮಿ ಕೋಲ್ಮಾರ್ ಬಿಟ್ಟು ಇವೆಲ್ಲ ನೀವು ನೋಡ್ಬೋದು. ಈ ಕಂಪ್ನೀಸ್ ಎಲ್ಲ ಅಟೋಮಿಗೆ ಪ್ರಾಡಕ್ಟ್ ಸಪ್ಲೈ ಮಾಡ್ತಾವ, ಟಾಪ್ ಕ್ಲಾಸ್ ಪ್ರಾಡಕ್ಟ್ಸ್. ಇವರು ಅಟೋಮಿ ಫೌಂಡರ್ ಮೆಂಬರ್ ಹ್ಯಾನ್ಗಿಲ್ ಪಾರ್ಕ್
ಇವ್ರಿಗೆ 1992 ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಟಾಪ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪೊಸಿಷನ್ ಅಚೀವ್ ಮಾಡಿದ್ದಾರೆ 1995ನಾಗ. ಆ್ಯಂಡ್ ಇವರು CEO ಆ್ಯಂಡ್ ಅಡಿಷ್ನಲ್ ವೈಸ್ ಪ್ರೆಸಿಡೆಂಟ್ ಆಫ್ ಕೊರಿಯನ್ ಸೊಸೈಟಿ ಆಫ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ನಾಗ ಇವರು CEO ಇದೊಂದು ಗ್ಲೋಬಲ್ ಕಂಪನಿ ಅಟೋಮಿ ಎಂಬುದು. WFDSA ಅಂದರೆ ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮೆಂಬರ್ ಆಗಿದೆ ಅಟೋಮಿ. ನೀವು ಸೆಮಿನಾರ್ಸ್ ನೋಡ್ಬೋದು. ಇದು ಅಟೋಮಿ ಗ್ಲೋಬಲ್ ಸೇಲ್ಸ್ ಅಂದರೆ 2019ನಾಗ ಅಟೋಮಿ 1.3 ಬಿಲಿಯನ್ ಸೇಲ್ಸ್ ಮಾಡಿದೆ. ಪ್ರಾಡಕ್ಟ್ ಸೇಲ್ಸ್ 1.3 ಬಿಲಿಯನ್ ನೆಟ್ವರ್ಕ್ ಮಾಡಿದೆ ಅಂದರೆ ಅರೌಂಡ್ 10,000 ಇಂಡಿಯನ್ ಕರೋಡ್ಸ್. ಇದು ಬಿಟ್ಟು 100 ಮಿಲಿಯನ್ ಎಕ್ಸ್ಪೋರ್ಟ್ ಅಂದರೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಅಡಿಷ್ನಲ್ ಮಾಡಿದೆ 2019ನಾಗ. ಆಲ್ರೆಡಿ ನೀವು ಕಂಪ್ನಿ ಗ್ರೋತ್ ನೋಡ್ಬೋದು. ಟಾಪ್ ಕ್ಲಾಸ್ ಗ್ರೋತ್ ಮಾಡ್ತಾ ಇದೆ 2010 2019ವರೆಗೆ. ಮೆಂಬರ್ಶಿಪ್ ಇವಾಗ 1 crore ಪ್ಲಸ್ ಮೆಂಬರ್ಸ್ ನೆಟ್ವರ್ಕ್ ಇದೆ ವರ್ಲ್ಡ್ ವೈಡ್. ಆ್ಯಂಡ್ 1.3 ಬಿಲಿಯನ್ ಬಿಸ್ನೆಸ್ ಮಾಡಿದೆ ಲಾಸ್ಟ್ ಇಯರ್. ಇದು ಅಟೋಮಿ ಕಂಪನಿ ಮೋಟೋ ನೋಡ್ಬೋದು ನೀವು ಈ ಕಡೆ. ಪ್ರಾಡಕ್ಟ್ ಫಿಲಾಸಫಿ, ಅಟೋಮಿ ಪ್ರಾಡಕ್ಟ್ ಫಿಲಾಸಫಿ ವರ್ಲ್ಡ್ಸ್ ಬೆಸ್ಟ್ ಪ್ರಾಡಕ್ಟ್ ಫಿಲಾಸಫಿ ಅಂತೆ. ಆಬ್ಸಲ್ಯೂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಆಬ್ಸಲ್ಯೂಟ್ ಪ್ರೈಸ್ ಅಂದರೆ ಈ ಕ್ವಾಲಿಟಿ ಪ್ರಾಡಕ್ಟ್ಸ್ ನಿಮಗೆ ಇಷ್ಟಕ್ಕಂದರೆ ಕಡಿಮೆ ದರಕ್ಕೆ ಕಡಿಮೆ ಪ್ರೈಸಕ್ಕೆ ನಿಮಗೆ ಕಡೆ ಸಿಗಲ್ಲ ಅಂತ ಅಟೋಮಿ ಕಂಪನಿ ಚಾಲೆಂಜ್ ಮಾಡುತ್ತೆ. ಅಟೋಮಿ ಮ್ಯಾಸ್ಟೀಜ್ ಪ್ರಾಡಕ್ಟ್ ಸ್ಟ್ರಾಟಜಿನ ಯೂಸ್ ಮಾಡುತ್ತೆ. ಅಂದರೆ ಮಾಸ್ ಪ್ರೊಡಕ್ಷನ್ ಮಾಡಿ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಅಟೋಮಿಗೆ ಪ್ರಾಡಕ್ಟ್ ರಿಟರ್ನ್ ರೇಷಿಯೋ 0.19% ಇದೆ. ಅಂದರೆ 100 ಮೆಂಬರ್ಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಓನ್ಲಿ 0.19% ಮಾತ್ರ ರಿಟರ್ನ್ ಕೊಡ್ತಾರೆ. ವರ್ಲ್ಡ್ ವೈಡ್ ಲೋಯೆಸ್ಟ್ ರಿಟರ್ನ್ ರೇಷಿಯೋ ಅಟೋಮಿಗೆ ಮಾತ್ರ ಇದೆ. ಇದು ಕಲ್ಚರ್ ಆಫ್ ಎಥಿಕಲ್ ಆ್ಯಂಡ್ ಲೀಗಲ್. ಎಥಿಕಲ್ ಕಂಪನಿ ಅನ್ಬೋದು. ಪ್ರಿನ್ಸಿಪಲ್ ಸೆಂಟ್ರೆಡ್ ಕಲ್ಚರ್. ಅಟೋಮಿ ಓನ್ ಎಜುಕೇಟ್ ಮಾಡುತ್ತೆ ನೆಟ್ವರ್ಕರ್ಸ್ಗೆ. ಒಂದು ಸಕ್ಸಸ್ ಸಿಸ್ಟಮ್ ಡಿಸೈನ್ ಮಾಡಿದೆ. ವರ್ಲ್ಡ್ನಾಗ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಎಕಡೆನೇ ಇದೆ ಅಂದರೆ ಅದು ಅಟೋಮಿಗೆ ಮಾತ್ರ ಇದೆ. ಇದ್ರಾಗ ಸಕ್ಸಸ್ ಅಕಾಡೆಮಿ, 1 ಡೇ ಸೆಮಿನಾರ್, ಎಜುಕೇಷನ್ ಸೆಂಟರ್ ಸೆಮಿನಾರ್ ಆ್ಯಂಡ್ ಆನ್ಲೈನ್ ಟ್ರೈನಿಂಗ್ ch.atomy ಅಂತ ಚಾನಲ್ ಇದೆ. ಅದ್ರಾಗ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್, ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಸಿಗುತ್ತೆ. ಅಟೋಮಿ ಸೋಷಲ್ ಕಾಂಟ್ರಿಬ್ಯೂಷನ್ ಕೂಡ ಮಾಡುತ್ತೆ. ಸೋಷಲ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಆ್ಯಂಡ್ 1 crore ಮೆಂಬರ್ಸ್ ಇದ್ದಾರೆ. ಈ ಕಡೆ ನೀವು ನೋಡ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಸರ್ಟಿಫಿಕೇಟ್ಸ್ 2019 ಫೆಬ್ರವರಿನಾಗ ಮಿನಿಸ್ಟ್ರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ನಾಗ ಅಟೋಮಿ ರಿಜಿಸ್ಟರ್ ಆಗಿದೆ. ಇಂಡಿಯಾದಲ್ಲಿ ಫುಲ್ ಲೀಗಲೈಸ್ಡ್ ಕಂಪನಿ. ನೀವು ಈ ಕಡೆ ಅಟೋಮಿ ಟೂತ್ ಬ್ರಷ್ ನೋಡ್ಬೋದು. ಎವ್ರಿ ಸೆಕೆಂಡ್ ಒಂದು ಟೂತ್ ಬ್ರಷ್ ಸೇಲ್ ಮಾಡುತ್ತೆ. ಇದು ಲಾಸ್ಟ್ ಇಯರ್ 2.5 crore ಟೂತ್ ಬ್ರಷ್ ಸೇಲ್ ಮಾಡಿದ್ದಾವೆ. ಅಂದರೆ ನೀವು ಅರ್ಥ ಮಾಡ್ಕೋಬೋದು ಈ ಪ್ರಾಡಕ್ಟ್ ಯಾವ ಥರ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ಇಷ್ಟೊಂದು ಓನ್ಲಿ ಟೂತ್ ಬ್ರಷ್ ಇಷ್ಟೊಂದು ಸೇಲ್ಸ್ ಆಗುತ್ತವ. ನೀವು ಈ ಕಡೆ ನೋಡ್ಬೋದು ಫಾರ್ಚೂನ್ ಮ್ಯಾಗ್ಝಿನ್ ಹತ್ರ ಅಟೋಮಿ CEO ಶ್ರೀ ಡಾಕ್ಟರ್ ಹ್ಯಾನ್ಗಿಲ್ ಪಾರ್ಕ್ ಅವರ ಇಂಟರ್ವ್ಯೂಸ್ ಬರ್ತಾವ. ಅಟೋಮಿ ಇವಾಗ ಕೊರಿಯಾ, USA, ಜಪಾನ್, ಕೆನಡಾ, ತೈವಾನ್, ಸಿಂಗಪೂರ್, ಕಂಬೋಡಿಯಾ, ಫಿಲಿಪ್ಪೈನ್ಸ್, ಮಲೇಷಿಯಾ, ಮೆಕ್ಸಿಕೋ, ಥಾಯ್ಲ್ಯಾಂಡ್, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ರಷ್ಯಾ, ಚೈನಾ, ಇಂಡಿಯಾ ಆ್ಯಂಡ್ ಹಾಂಗ್ಕಾಂಗ್ನಾಗ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ 46 ಕಂಟ್ರೀಸ್ನಾಗ ಪ್ರೀ ಲಾಂಚಿಂಗ್ ರಿಜಿಸ್ಟ್ರೇಷನ್ ಇದೆ. ನೇಪಾಲ್, ಬಾಂಗ್ಲಾದೇಶ್, UK. ಆ್ಯಂಡ್ 2025ವರೆಗೆ 200 ಕಂಟ್ರೀಸ್ನಾಗ ಅಟೋಮಿ ಲಾಂಚ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ಇದು GSGS ಸ್ಟ್ರಾಟಜಿ ಮೇಲೆ ಕೆಲಸ ಮಾಡುತ್ತೆ. GSGS ಅಂದರೆ ಗ್ಲೋಬಲ್ ಸೋರ್ಸಿಂಗ್, ಗ್ಲೋಬಲ್ ಸೇಲ್ಸ್. ಏನಂದರೆ ಇಂಡಿಯಾನಾಗ ಲೋಕಲ್ ಫಾರ್ ವೋಕಲ್ ಇದು.
ವರ್ಲ್ಡ್ನಾಗ ಎಕಡೆಕಡೆ ಅಟೋಮಿ ಹೋಗುತ್ತೋ ಆ ಕಂಟ್ರಿನಾಗಿರೋ ಟಾಪ್ ಪ್ರಾಡಕ್ಟ್ಸ್ನ ತಗೊಂಡು ಅದನ್ನು ಡೆವಲಪ್ ಮಾಡಿ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಇದು 100% ಲೋಕಲ್ ಕಂಪ್ನಿ. ಎದಕ್ಕಂದರೆ ಸೌತ್ ಕೊರಿಯಾ ಬೇಸ್ಡ್ ಇದ್ರೇನು ಇಂಡಿಯಾನ ಕೂಡ ಇವರು ಈ ಕಡೆ ಪ್ರಾಡಕ್ಟ್ಸ್ನ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ GSGA ಸ್ಟ್ರಾಟಜಿಲಿಂದ. ಎದಕ್ಕಂದರೆ ಅಟೋಮಿನಾಗ ಐಲೂಟನ್ ಸಿಗುತ್ತೆ. ಐಲೂಟನ್ ಅಂಬೋದು ಜಪಾನ್ ಪ್ರಾಡಕ್ಟ್. ಅಟೋಮಿನಾಗ ಒಮೆಗಾ ಸಿಗುತ್ತೆ, ಅದು ಅಮೆರಿಕಾ ಪ್ರಾಡಕ್ಟ್. ಅಟೋಮಿನಾಗ ಬ್ರೆಜಿಲ್ ಕಾಫಿ ಸಿಗುತ್ತೆ. ಅಟೋಮಿನಾಗ ಕೊರಿಯಾ ಹಿಮೋಯಿಮ್ ಸಿಗುತ್ತೆ. ಇನ್ ಫ್ಯೂಚರ್ ನಿಮಗೆ ಅಟೋಮಿನಾಗ ಇಂಡಿಯಾ ಹಲ್ದಿ ಆ್ಯಂಡ್ ಅಶ್ವಗಂಧ ಕೂಡ ಸಿಗ್ಬೋದು. ಅಟೋಮಿ ನೀವು ಸೆಲ್ಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈ ಕಡೆ ನಿಮ್ಮ ಪ್ರಾಡಕ್ಟ್ಸು ನೀವು ಡೆಲಿವರಿ ಮಾಡೋ ಅವಶ್ಯಕತೆ ಇಲ್ಲ. ಅಟೋಮಿ CJ ಡಾರ್ಸಿಲ್ ಅಂತ ಕೊರಿಯರ್ ಕಂಪನಿಲಿದ್ದ ಟೈಅಪ್ ಆಗಿದೆ. ಇವ್ರ ಥ್ರೂ DTDC ಇಂಡಿಯಾ ಪೋಸ್ಟ್ ಆ್ಯಂಡ್ ಇಕಾಮ್ಲಿದ್ದ ಇಂಡಿಯಾನಾಗ ಮೂಲೆಗೆ ಅವ್ರ ಮನೆಗೆ ಪ್ರಾಡಕ್ಟ್ ಡೆಲಿವರಿ ಹೋಗುತ್ತವ. ಅಮೆಜಾನ್ ಫ್ಲಿಪ್ಕಾರ್ಟ್ ಥರ. ಸೊ ಇದು CJ ಡಾರ್ಸೆಲ್. ಅಟೋಮಿ ಸೆಮಿನಾರ್ಸ್ ನೀವು ನೋಡ್ಬೋದು, ವರ್ಲ್ಡ್ ವೈಡ್ ಸೆಮಿನಾರ್ಸ್. ಇದು ಕೋಲ್ಮಾರ್ ನಮ್ಮ ಅಟೋಮಿಗೆ ಬಿಟ್ಟು ಈ ಕಂಪನೀಸ್ಗೆಲ್ಲ ಪ್ರಾಡಕ್ಟ್ ಸಪ್ಲೈ ಮಾಡುತ್ತೆ. ಟಾಪ್ ಕ್ಲಾಸ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಕೋಲ್ಮಾರ್ ಕೊರಿಯಾ. ನೀವು ಅಟೋಮಿ ವಿಷನ್ ಆ್ಯಂಡ್ ಗೋಲ್ ನೋಡ್ಬೋದು. ಈ ಕಡೆ ಅಟೋಮಿ ಹೆಲ್ತ್, ಬ್ಯೂಟಿ, ಪರ್ಸನಲ್ ಕೇರ್, ಹೌಸ್ ಹೋಲ್ಡ್, ಫುಡ್, ಕಿಚನ್ ಐಟಮ್ಸ್, ಫ್ಯಾಷನ್, ಫುಟ್ವೇರ್ನಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. 13 ಡಿಪಾರ್ಟ್ಮೆಂಟ್ಸ್ನಾಗ ಪ್ರಾಡಕ್ಟ್ಸ್ ಇದ್ದಾವೆ. 450+ ಪ್ರಾಡಕ್ಟ್ಸ್ ಇದೆ ಅಟೋಮಿನಾಗ. ಅಟೋಮಿನಾಗ 2 ಸೈಟ್ ಇದ್ದಾವೆ, atomi.com/in. ಇನ್ನೂ ಒಂದು ಅಟೋಮಿ ಅಜಮಾಲ್. ಇದು ಫ್ಯೂಚರ್ನಾಗ ನಮ್ಮ ಇಂಡಿಯಾ ಬರುತ್ತೆ. ಈ ಕಡೆ ನೀವು ವರ್ಲ್ಡ್ ವೈಡ್ ಪ್ರಾಡಕ್ಟ್ಸ್ ತಗೋಬೋದು. ಅಟೋಮಿ ಏನಂದರೆ 2025ವರೆಗೆ ನಿಮಗೆ 1 lakh ಪ್ರಾಡಕ್ಟು ಒಂದೇ ಪ್ಲ್ಯಾಟ್ಫಾರ್ಮ್ನಾಗ ಕೊಡುತ್ತೆ. atomi.com ಒಂದು ಪ್ಲ್ಯಾಟ್ಫಾರ್ಮ್ 450+ ಪ್ರಾಡಕ್ಟ್ಸ್. ಅಜಮಾಲ್ ಒಂದು ಪ್ಲ್ಯಾಟ್ಫಾರ್ಮ್ 1 lakh+ ಪ್ರಾಡಕ್ಟ್ಸ್. ಇದು ಅಟೋಮಿ ಹೆಲ್ತ್ ಪ್ರಾಡಕ್ಟ್ಸ್, ಬ್ಯೂಟಿ ಪ್ರಾಡಕ್ಟ್ಸ್, ಪರ್ಸನಲ್ ಕೇರ್, ಹೋಮ್ ಕೇರ್, ಫುಡ್ ಪ್ರಾಡಕ್ಟ್ಸ್ ಈ ಎಲ್ಲ ಡಿಪಾರ್ಟ್ಮೆಂಟ್ನಾಗ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಅಟೋಮಿ ಹಿಮೋಯಿಮ್ನ ಪೇಟೆಂಟೆಡ್ ಪ್ರಾಡಕ್ಟ್ ಇದೆ ಅಟೋಮಿನಾಗ. ಹಿಮೋಯಿಮ್ ಅಂಬೋದು ವರ್ಲ್ಡ್ಸ್ ಬೆಸ್ಟ್ ಇಮ್ಯೂನ್ ಸಿಸ್ಟಮ್. ನೀವು ಗೂಗಲ್ ಮಾಡಿ ಬೆಸ್ಟ್ ಇಮ್ಯೂನ್ ಸಿಸ್ಟಮ್ ಹಿಮೋಯಿಮ್. ಇದು ಅಟೋಮಿ ಓನ್ ಪೇಟೆಂಟೆಡ್ ಪ್ರಾಡಕ್ಟ್. ಇದು ಇಮ್ಯುನಿಟಿನ ಬೂಸ್ಟಪ್ ಮಾಡುತ್ತೆ. ಇದು ಲಾಂಚ್ ಆಗೋ ಮುಂಚೆ ನಿಮ್ಮ ಟೀಮ್ ಪ್ರಿಪೇರ್ ಮಾಡ್ಕೊಳ್ಳಿ. ಆದಮೇಲೆ ಇದು ಕರೋಡ್ಸ್ ಆಫ್ ಇನ್ಕಮ್ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ. ನೀವು ಈ ಕಡೆ ಹಿಮೋಯಿಮ್ ಬೆನಿಫಿಟ್ಸ್ ನೋಡ್ಬೋದು. ಗ್ಯಾಸ್ಟ್ರೈಟಿಸ್ಲಿದ್ದ 4th ಸ್ಟೇಜ್ ಕ್ಯಾನ್ಸರ್ವರೆಗೆ ಹಿಮೋಯಿಮ್ ಯೂಸ್ ಆಗುತ್ತೆ. ಎದಕ್ಕಂದರೆ ಇದು ಒಂದು ಇಮ್ಯೂನ್ ಬೂಸ್ಟರ್. ನೀವು ಈ ಕಡೆ ವರ್ಲ್ಡ್ಸ್ ಟಾಪ್ ಸೆಲ್ಲಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಾ. ಅದ್ರಾಗ ಫಸ್ಟ್ ಪ್ಲೇಸ್ನಾಗ ಇರೋದು ಹಿಮೋಯಿಮ್. ಇದ್ರ ರೆವಿನ್ಯೂ ನೋಡ್ಬೋದು, ಟಾಪ್ ಕ್ಲಾಸ್ ರೆವಿನ್ಯೂ. ಇಂಡಿಯಾನಾಗಿರೋ ಎಲ್ಲ ಕಂಪನೀಸ್ ಟರ್ನ್ ಓನ್ಲಿ ಹಿಮೋಯಿಮ್ಕಂದರೆ ಕಡಿಮೆ ಇರುತ್ತೆ. ಆ ರೇಂಜ್ ಹಿಮೋಯಿಮ್ ಸೇಲ್ಸ್ ಇದೆ. ಸೆಕೆಂಡ್ ಪ್ರಾಡಕ್ಟ್ ಅಟೋಮಿ ಆಬ್ಸಲ್ಯೂಟ್ ಸೆಲ್ ಆ್ಯಕ್ಟಿವ್ ಸ್ಕಿನ್ ಕೇರ್. ಇದು ವರ್ಲ್ಡ್ನಾಗಿರೋ ಟಾಪ್ 10 ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಡೈರೆಕ್ಟ್ ಸೆಲ್ಲಿಂಗ್ನಾಗ. 3rd 4th ನಿಮಗೆ ಆಮ್ವೇ ಇದೆ. ಆ್ಯಂಡ್ 5th 6th ಮತ್ತೆ ಅಟೋಮಿ ಇದೆ. ಸ್ಕಿನ್ ಕೇರ್ ಸಿಸ್ಟಮ್, ಫೇಮ್ ಆ್ಯಂಡ್ ಪ್ರೋಬಯೋಟಿಕ್ಸ್. ಅಂದರೆ ಟಾಪ್ 10ನಾಗ ಟಾಪ್ 6ನಾಗ 4 ಪ್ರಾಡಕ್ಟ್ಸ್ ಅಟೋಮಿ ಇದ್ದಾವೆ. ನೀವು ಅರ್ಥ ಮಾಡ್ಕೋಬೋದು ಅಟೋಮಿ ಯಾವ ಥರ ಸೇಲ್ಸ್ ಮಾಡುತ್ತೆ. ಅಟೋಮಿ ನೀವು ಸ್ವಲ್ಪ ಪ್ರಾಡಕ್ಟ್ಸ್ ನೋಡ್ಬೋದು. ಟಾಪ್ ಕ್ಲಾಸ್ ಪ್ರಾಡಕ್ಟ್ಸ್ ಇರ್ತಾವ. ಟೂತ್ ಪೇಸ್ಟ್ 21 ಟೈಪ್ಸ್ ಆಫ್ ಯೂಸಸ್ ಇದೆ ಒಂದು ಟೂತ್ ಪೇಸ್ಟ್ಗೆ. ಇವೆಲ್ಲ ಈ ಟೂತ್ ಪೇಸ್ಟ್ನಾಗ ಹನಿ ಆ್ಯಂಡ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಅಂದರೆ ಪ್ರೊಪಲ್ಲಿಸ್ ಆ್ಯಂಡ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರ್ತಾರೆ. 100% ಹೆರ್ಬಲ್, 0% ಸೈಡ್ ಎಫೆಕ್ಟ್ಸ್ ಇರ್ತಾವ. ನೀವು ಈ ಕಡೆ ಅಟೋಮಿ ಸ್ವಲ್ಪ ಪ್ರಾಡಕ್ಟ್ಸ್ ನೋಡ್ಬೋದು. ಟಾಪ್ ಕ್ಲಾಸ್ ಅಟೋಮಿ ಪರ್ಸನಲ್ ಕೇರ್. ಇದು ಇಂಡಿಯಾನಾಗ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ನಾಗ ಒಂದಿದೆ ಇವಾಗ. ಅಟೋಮಿ ಹೆರ್ಬಲ್ ಶಾಂಪೂ. ಈ ಥರ ಪ್ರಾಡಕ್ಟ್ಸು ಇವಾಗ ಫಸ್ಟ್ 43 ಪ್ರಾಡಕ್ಟ್ಸ್ ನಿಮ್ಗೆ ಇದ್ದಾವೆ. 450+ ಪ್ರಾಡಕ್ಟ್ಸ್ ಇಂಡಿಯಾನಾಗ ಬರ್ತಾ ಇದ್ದಾವೆ. ಇವಾಗ ನಾವು ಅಟೋಮಿ ಬಿಸ್ನೆಸ್ ಪ್ಲ್ಯಾನ್ ತಿಳ್ಕೊಂಡಾನ. ಕಾಂಪನ್ಸೇಷನ್ ಪ್ಲ್ಯಾನ್. ಅಟೋಮಿ ಪ್ಯಾಸಿವ್ ಇನ್ಕಮ್ ಕೊಡೋಕೆ ನಿಮಗೆ ಸಿದ್ಧವಾಗಿದೆ. ನೀವು ವರ್ಕ್ ಮಾಡೋಕೆ ರೆಡಿಯಾಗಿದ್ದರೆ
ಅಟೋಮಿ ಬಿಸ್ನೆಸ್ ಪ್ಲ್ಯಾನ್ಗೆ ನಿಮ್ಗೆ ನೋ ಫೀಸ್ ಇರುತ್ತೆ. ಅದ್ರ ಬೆನಿಫಿಟ್ಸ್ ತಿಳ್ಕೊಳ್ಳೋಣ. ನೀವು ಈ ಕಡೆ ಫ್ರೀ ಆಫ್ ಕಾಸ್ಟ್ ID ರಿಜಿಸ್ಟರ್ ಮಾಡ್ಬೋದು. ಪಾನ್ ನಂಬರ್ ಆ್ಯಂಡ್ ಆಧಾರ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಆರ್ ಪಾಸ್ಪೋರ್ಟ್ ಕೊಟ್ಟು ನಿಮ್ಮ ID ನೀವು ರಿಜಿಸ್ಟರ್ ಮಾಡ್ಕೋಬೋದು. ಇನ್ನು ಯಾರಾದರೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲಿದ್ದರೆ ದಯವಿಟ್ಟು ಇಲ್ಲಿ ನನ್ನ ನಂಬರ್ ಕಾಣ್ತಾ ಇದೆ, ನನಗೆ ಕಾಲರ್ ವಾಟ್ಸಪ್ ಮಾಡಿ ಸಪೋರ್ಟ್ ಲೆಗ್ನಾಗ ನೀವು ನಿಮ್ಮ ID ಫ್ರೀ ಆಫ್ ಕಾಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಕಡೆ ನಿಮಗೆ ಪ್ಯಾಕೇಜ್ ಇರಲ್ಲ. ನೀವು ರಿಜಿಸ್ಟರ್ ಮಾಡ್ಕೊಂಡಾಗ ಏನು ಪ್ಯಾಕೇಜ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಮಂತ್ಲಿ ನಿಮಗೆ ರೀಪರ್ಚೇಸ್ ಇರಲ್ಲ, ವೆಬ್ಸೈಟ್ ಫೀಸ್ ಇರಲ್ಲ, ಇಯರ್ಲಿ ಆ್ಯನ್ಯುವಲ್ ಫೀಸು ಇರಲ್ಲ. ನಿಮಗೆ ಯಾವಾಗಾದರೆ ಪ್ರಾಡಕ್ಟ್ ಬೇಕೋ ಆವಾಗ ನೀವು ಆನ್ಲೈನ್ನಾಗ ಬುಕ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಡಕ್ಟ್ ಮನೆಗೆ ಬಂದುಬಿಡ್ತಾವ. ಅದ್ರ ಮೇಲೆ ಪಾಯಿಂಟ್ಸ್ ಮೇಲೆ ಕಮಿಷನ್ಸ್ ಬರ್ತಾವ. ಇದ್ರ ಬೆನಿಫಿಟ್ಸ್ ಏನಂದರೆ ನೀವು ಯಾವಾಗಾದರೆ ಆವಾಗ ಪ್ರಾಡಕ್ಟ್ ಬೇಕಾದರೆ ನೀವು 24/7 ಆನ್ಲೈನ್ನಾಗ ಪರ್ಚೇಸ್ ಮಾಡ್ಬೋದು. ನೀವು ನಿಮ್ಮ ಮೆಂಬರ್ ID ಗ್ಲೋಬಲ್ ಮೆಂಬರ್ಶಿಪ್ ಅಂದರೆ ಇಂಡಿಯಾನಾಗ ID ತಗೊಂಡು ವರ್ಲ್ಡ್ನಾಗಿರೋ ಕಂಟ್ರಿಯನ್ನು ನೀವು ಟೀಮ್ ಮಾಡ್ಬೋದು. 2 ಗ್ರೂಪ್ಸ್ ಮಾತ್ರ ಇರ್ತಾವ. ಇದು ಬೈನರಿ ಇವೆಲಮ್ ಅನ್ಲಿಮಿಟೆಡ್ ಲೆವೆಲ್ ಮಾರ್ಕೆಟಿಂಗ್. ಲೆಫ್ಟ್ ಆ್ಯಂಡ್ ರೈಟ್ ಗ್ರೂಪ್ಸ್ ಮೇಲೆ ಅನ್ಲಿಮಿಟೆಡ್ ಇನ್ಫಿನಿಟಿವರೆಗೆ ನಿಮ್ಮ ಕೆಳಗಡೆ 1 lakh ಮೆಂಬರ್ ಕೆಳಗಡೆ ಯಾರನ್ನ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅದರ ಮೇಲೆ ನಿಮಗೆ ಕಮಿಷನ್ ಬರುತ್ತೆ. ನಿಮ್ಮ ಪರ್ಸ್ನಲ್ ವಾಲ್ಯೂಮ್ ಅಂದರೆ ನೀವೇನಾದರೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀರ ಅದಕ್ಕೆ ಪಾಯಿಂಟ್ ವ್ಯಾಲ್ಯೂ ಕೊಡ್ತಾರೆ. ಆ ಪಾಯಿಂಟ್ ವ್ಯಾಲ್ಯೂ ಯಾವಾಗ ಎಕ್ಸ್ಪೈರ್ ಆಗಲ್ಲ. ನಿಮ್ಮ ಪರ್ಸ್ನಲ್ PV ಅಕ್ಯುಮುಲೇಟ್ ಆಗ್ತಾನೆ ಇರ್ತೈತೆ ಲೈಫ್ ಟೈಮ್. ಗ್ರೂಪ್ ವ್ಯಾಲ್ಯೂಮ್ ಕೂಡ ಅಕ್ಯುಮುಲೇಟ್ ಆಗ್ತಾ ಇರ್ತೈತೆ ನಿಮಗೆ ಕಮಿಷನ್ ಕೊಡೋವರೆಗೆ. ನಿಮಗೆ ಕಮಿಷನ್ ಕೊಟ್ಟ ಮೇಲೆ ಗ್ರೂಪ್ ವಾಲ್ಯೂಮ್ ಫ್ಲಶ್ ಆಗುತ್ತೆ ಲೆಫ್ಟ್ ರೈಟ್ ವ್ಯಾಲ್ಯೂ. ಈ ಕಡೆ ನೀವು 5 ಟೈಪ್ಸ್ ಆಫ್ ಕಮಿಷನ್ ನೋಡ್ಬೋದು. ರಿಟೇಲ್ ಕಮಿಷನ್, ಜನರಲ್ ಕಮಿಷನ್, ಮಾಸ್ಟರ್ಶಿಪ್ ಬೋನಸ್, ಮಾಸ್ಟರ್ಶಿಪ್ ಪ್ರಮೋಷನ್ ಆ್ಯಂಡ್ ಎಜುಕೇಷನ್ ಸೆಂಟರ್ ಕಮಿಷನ್. ಇವಾಗ ನಾವು ಡೀಟೇಲ್ಡಾಗಿ ಕಮಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ ಕಮಿಷನ್ ಅಂದರೆ ಈ ಕಡೆ ಪ್ರತಿ ಪ್ರಾಡಕ್ಟ್ಗೆ ನಿಮಗೆ ಪಾಯಿಂಟ್ ವ್ಯಾಲ್ಯೂ ಬರ್ತಾವ. ಅದು ನಿಮಗೆ ಎಷ್ಟು ಪಾಯಿಂಟ್ ವ್ಯಾಲ್ಯೂ ಪ್ರಾಡಕ್ಟ್ ಅಂಬೋದು ನೀವು ಅಟೋಮಿ ಆ್ಯಪ್ atomy.com/in ವೆಬ್ಸೈಟ್ನಾಗ ನೋಡ್ಬೋದು. ಓನ್ಲಿ ಡಿಸ್ಟ್ರಿಬ್ಯೂಟರಿಗೆ 25% ಮಾರ್ಜಿನ್ ಇರುತ್ತೆ. DP ಪ್ರೈಸ್ ಅಂತೀವಿ, DPಲಿದ್ದ MRPವರೆಗೆ. ಕಂಪ್ನಿಗೆ ಬರೋ 100 PVನಾಗ 44% PV ಜನರಲ್ ಕಮಿಷನ್ನಾಗ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈ ಜನರಲ್ ಕಮಿಷನ್ ಅಂದರೆ ನಿಮಗೆ ಡೈಲಿ ಬೈನರಿ ಅನ್ಬೋದು. ಇದನ್ನು ತಗೋಬೇಕಂದ್ರೆ ನಿಮ್ಮ ID-ನಾಗ 10,000 PV ಇರಬೇಕು. ಆವಾಗ ಮಾತ್ರ ನೀವು ನಿಮ್ಮ ಕೆಳಗಡೆ ಆಗಿರೋ ಲೆಫ್ಟ್ ರೈಟ್ ಟೀಮ್ ಬಿಸ್ನೆಸ್ ಮೇಲೆ ನೀವು ಕಮಿಷನ್ ತಗೊಂಡಾಕೆ ಎಲಿಜಿಬಲ್ ಆಗ್ತೀರಾ. 10,000 PV ಮೀನ್ಸ್ 1800ಲಿದ್ದ 3,000 ರೂಪೀಸ್ವರೆಗೆ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ನಿಮ್ಮ ಅದ್ರಾಗ ಈ 10,000 PV ಯಾಡ್ ಆಗುತ್ತವ ನಿಮ್ಮ ಪರ್ಸನಲ್ ID ಮೇಲೆ. ಈ ಥರ ನೀವು 10,000 PV ಮಾಡ್ಕೊಂಡಿದ್ದ ದಿವಸಲಿದ್ದಲ್ಲಿ ನೀವು 100 ಇಯರ್ಸ್ವರೆಗೆ ನೀವು ಇನ್ಕಮ್ ತಗೊಂಡಾಕೆ ಎಲಿಜಿಬಲ್ ಆಗ್ತೀರ. ಪರ್ಸನಲ್ PV ಆ್ಯಂಡ್ ಗ್ರೂಪ್ PV ನಿಮ್ಮದು 10,000 PV ಇರಬೇಕು ಫಸ್ಟು. ಇದ್ರನ್ನ 5 ಟೈಪ್ಸ್ ಆಫ್ ಡೀಲರ್ಶಿಪ್ನಾಗ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್ ಬಂದು ಸೇಲ್ಸ್ ರೆಪ್ರೆಸೆಂಟೇಟಿವ್. ನಿಮ್ದು ಯಾವಾಗಾದರೆ ನಿಮ್ಮ ಪರ್ಸನಲ್ ID 10,000 ಇಲ್ಲಿದ್ದ 3 lakh ಇರ್ತಾ ನಿಮ್ಮನ್ನ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತಾರೆ. 3 lakhsಲಿದ್ದ 7 lakh ಇದ್ದರೆ ನಿಮ್ಮನ್ನ ಏಜೆಂಟ್ ಅಂತಾರೆ. 7 lakhಲಿದ್ದ 15 lakhs ಇದ್ದರೆ ಸ್ಪೆಷಲ್ ಏಜೆಂಟ್ ಅಂತಾರೆ. 15 lakhsಲಿದ್ದ 24 lakhs ಇದ್ದರೆ ನಿಮ್ಮನ್ನ ಡೀಲರ್ ಅಂತಾರೆ. 24 lakhs ಇದ್ದರೆ ನಿಮಗೆ ED ಎಕ್ಸಿಕ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಅಂತಾರೆ. ಒಂದು ಸಾರಿ ನೀವು ನಿಮ್ಮ ಪರ್ಸನಲ್ ID ಮೇಲೆ 24 lakh PV ಮಾಡ್ಕೊಂಡ್ರೆ ನಿಮಗೆ ಲೈಫ್ ಟೈಮ್ PV ಮಾಡೋ ಅವಶ್ಯಕತೆ ಇಲ್ಲ. ಅದು ನೀವು ಇದಕ್ಕೆ ಟೈಮ್ ಬಾಂಡ್ ಕೂಡ ಇಲ್ಲ. 1 ಡೇನಾಗ ಮಾಡಿ 10 ಇಯರ್ಸ್ನಾಗ ಮಾಡಿ. ಇದ್ರ ಮೇಲೆ ನಿಮಗೆ ಕಮಿಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಪಾಯಿಂಟ್ಸ್ ಬರ್ತಾವ ನಿಮ್ಮ ಕೆಳಗಡೆ ಆಗಿರೋ ಬಿಸ್ನೆಸ್ ಮೇಲೆ. ನಿಮ್ಮ ಲೆಫ್ಟ್ ಗ್ರೂಪ್ ಆ್ಯಂಡ್ ರೈಟ್ ಗ್ರೂಪ್ 3 lakhs PV ಯಾವಾಗಾದರೆ ಆವಾಗ ನಿಮಗೆ 5 ಪಾಯಿಂಟ್ಸ್ ಕೊಡ್ತಾರೆ. ಈ 3 lakhs PV ಆಗೋವರೆಗೆ ನಿಮಗೆ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆದರೆ ಈ 3 lakhs PV ಕ್ಯಾರಿ ಫಾರ್ವರ್ಡ್ ಆಗಬೇಕಾದ್ರೆ ನಿಮ್ಮ ಪರ್ಸನಲ್ PV ID ಮೇಲೆ 10,000 PV ಇರಬೇಕು ಮಿನಿಮಮ್. ನಿಮಗೆ ಕಮಿಷನ್ ಯಾವಾಗ ಬರುತ್ತೆ ಅಂದರೆ ಇದು ಪಾಯಿಂಟ್ಸು 1 ಪಾಯಿಂಟ್ನ ಇಂಡಿಯಾನಾಗ 264.20 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಎಷ್ಟು ಪಾಯಿಂಟ್ಸ್ ಇದ್ದರೆ
ಅಷ್ಟು 264 ಇಂಟು ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಳ್ಳಿ, ನೀವೊಂದು 10,000 ಪಿ ವಿ ಇತ್ತು, ನಿಮ್ಮ ಲೆಫ್ಟ್ ಗ್ರೂಪ್ನಾಗ 3 ಲ್ಯಾಕ್ ಪಿ ವಿ, ರೈಟ್ ಗ್ರೂಪ್ನಾಗ 3 ಲ್ಯಾಕ್ ಪಿ ವಿ ಬಿಸ್ನೆಸ್ ಆದರೆ ನಿಮಗೆ 5 ಪಾಯಿಂಟ್ಸ್ ಬರ್ತಾವ. 5 ಪಾಯಿಂಟ್ಸ್ ಅಂದರೆ 1321 ರೂಪೀಸ್ ಪರ್ ಡೇ. ಇದು ಡೈಲಿ ಮ್ಯಾಚ್ ಆದರೆ ಡೈಲಿ 1321 ಬರುತ್ತೆ. ವೀಕ್ಲಿ ಒನ್ಸ್ ಮ್ಯಾಚ್ ಆದರೆ ವೀಕ್ಲಿ ಒನ್ಸ್ ಬರುತ್ತೆ. ತಿಂಗಳಿಗೆ 1 ಸಾರಿ ಮಾತ್ರ ಮ್ಯಾಚ್ ಆದರೆ ತಿಂಗಳಿಗೆ 1 ಸಾರಿ ಮಾತ್ರ ಬರುತ್ತೆ. ಈ ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು. ನಿಮಗೆ 1321 ಕಡಿಮೆ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಪರ್ಸ್ನಲ್ ಐ ಡಿನ, ನಿಮ್ಮ ಪರ್ಸ್ನಲ್ ಪಿ ವಿನ ನೀವು 3 ಲ್ಯಾಕ್ಸ್ ಪಿ ವಿಗೆ ತಗೊಂಡು ಹೋಗ್ಬೋದು. ಇದಕ್ಕೆ 3 ಟೈಪ್ಸ್ ಆಫ್ ಇರ್ತಾವೆ. ಒಂದು, ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಿಮ್ಮ ಪಿ ವಿನ ಬೆಳೆಸ್ಕೋಬೋದು. ಇಲ್ಲ, ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನೀವು ರೀಟೇಲ್ ಸೇಲ್ಸ್ ಮಾಡಿ ನಿಮ್ಮ ಐ ಡಿನಾಗ ಪಿ ವಿ ಬೆಳೆಸ್ಕೋಬೋದು. ಇಲ್ಲ, ನಿಮ್ಮ ಲೆಫ್ಟ್ ಗ್ರೂಪ್ ಆ್ಯಂಡ್ ರೈಟ್ ಗ್ರೂಪ್ನಾಗ 6 ಲ್ಯಾಕ್ ಪಿ ವಿ 6 ಲ್ಯಾಕ್ ಪಿ ವಿ ಈ ಮಂತ್ ನೀವು ಬಿಸ್ನೆಸ್ ಮಾಡಿಸಿದ್ರೆ ನೆಕ್ಸ್ಟ್ ಮಂತ್ 1ನೇ ತಾರೀಕಲಿದ್ದ ನಿಮ್ಮ ಐ ಡಿನಾಗ 3 ಲ್ಯಾಕ್ಸ್ ಪಿ ವಿ ಆ್ಯಡ್ ಆಗುತ್ತೆ. ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಲಿದ್ರೇನು ಇದರನ್ನ ಕ್ಯುಮ್ಯುಲೇಟಿವ್ ಪಿ ವಿ ಅಂತೀವಿ. ಈ 3 ಟೈಪ್ಸ್ನಾಗ ನೀವು ನಿಮ್ಮ ಪರ್ಸನಲ್ ಐ ಡಿ ಮೇಲೆ ನಿಮ್ಮ ಪಿ ವಿನ ಹೈಕ್ ಮಾಡ್ಕೋಬೋದು. ಈ ಥರ ನೀವು ಏಜೆಂಟ್ ರ್ಯಾಂಕ್ಗೆ ಹೋದರೆ 3 ಲ್ಯಾಕ್ಸ್ ಪಿ ವಿ ಪ್ಲಸ್ ಹೋದರೆ ನಿಮಗೆ 15 ಪಾಯಿಂಟ್ಸ್ ಕೊಡುತ್ತೆ. ಅಂದರೆ 1321ಲಿದ್ದ ನಿಮಗೆ ಸೇಮ್ ಪಿ ವಿ ಅಂದರೆ ಲೆಫ್ಟ್ ಸೈಡ್ 3 ಲ್ಯಾಕ್ ಪಿ ವಿ, ರೈಟ್ ಸೈಡ್ 3 ಲ್ಯಾಕ್ ಪಿ ವಿ ಇದ್ದರೆ ನಿಮಗೆ 3964 ಬೈನರಿ ಬರುತ್ತೆ. ಎದಕ್ಕಂದರೆ ನಿಮಗೆ 15 ಪಾಯಿಂಟ್ಸ್ ಬರ್ತಾವೆ. ಸೊ ಈ ಕಡೆ ನೀವು ಚಾರ್ಟ್ ನೋಡ್ತಾ ಇದ್ದೀರಾ, ಡೈಲಿ ಬೈನರಿ ಸೇಲ್ಸ್ ರೆಪ್ರೆಸೆಂಟೇಟಿವ್ 10,000 ಪಿ ವಿ, ಲೆಫ್ಟ್ 3 ಲ್ಯಾಕ್, ರೈಟ್ 3 ಲ್ಯಾಕ್, 1321 ಬರುತ್ತೆ. ಏಜೆಂಟ್ ಅಂದರೆ 3 ಲ್ಯಾಕ್ ಪಿ ವಿ, ಸೇಮ್ ಬಿಸ್ನೆಸ್ 3 ಲ್ಯಾಕ್ ಪಿ ವಿ 3 ಲ್ಯಾಕ್ ಪಿ ವಿ, ಲೆಫ್ಟ್ ಇದ್ದರೆ 3964. ಇದು ಯಾವಾಗ ಮ್ಯಾಚ್ ಆದರೆ ಅವಾಗ ಮಾತ್ರ ಬರುತ್ತೆ. 1 ಸಾರಿ ಮ್ಯಾಚ್ ಆದರೆ ಡೈಲಿ ಕಮಿಷನ್ ಬರಲ್ಲ. ನಿಮಗೆ ಡೈಲಿ ಮ್ಯಾಚ್ ಆದರೆ ಡೈಲಿ ಬರುತ್ತೆ 25 ಡೇಸ್. ವೀಕ್ಲಿ 2 ಟೈಮ್ಸ್ ಮ್ಯಾಚ್ ಆದರೆ ವೀಕ್ಲಿ 8,000 ಬರುತ್ತೆ. ಈ ಥರ ಬಿಸ್ನೆಸ್ ನಡುತ್ತೆ. ಯಾರು ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮ್ಮ ಪಿ ವಿ ಕೌಂಟ್ ಆಗುತ್ತೆ. ನೀವು ಸ್ಪೆಷಲ್ ಏಜೆಂಟ್ ಆದರೆ ಅಂದರೆ ನೀವು 3 ಲ್ಯಾಕ್ಸ್ಲಿದ್ದ 4 ಲ್ಯಾಕ್ಸ್ ಆ್ಯಡ್ ಮಾಡಿದರೆ ಸಾಕು, ನಿಮ್ಮ ಸ್ಪೆಷಲ್ ಏಜೆಂಟ್ ಆಗ್ತೀರಾ. ನಿಮ್ಮ ಕೆಳಗಡೆ 7 ಲ್ಯಾಕ್ ಪಿ ವಿ 7 ಲ್ಯಾಕ್ ಪಿ ವಿ ಮ್ಯಾಚ್ ಆದರೆ ನಿಮಗೆ 7,929 ರೂಪೀಸ್ ಬರ್ತಾವ. ಈ 7 ಲ್ಯಾಕ್ ಪಿ ವಿ ಮಾಡೋಕ್ಕೂ ಕೂಡ ನಿಮಗೆ 3 ಟೈಪ್ಸ್ ಆಫ್ ಚಾನ್ಸಸ್ ಇದೆ. ಒಂದು, ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಹೋಗಿ ನಿಮ್ಮ ಐ ಡಿನ 7 ಲ್ಯಾಕ್ ಪಿ ವಿ ತೊಗೊಂಡೋಗ್ಬೋದು. ಇಲ್ಲ, ರೀಟೇಲ್ ಸೇಲ್ಸ್ ಮಾಡಿ ತೊಗೊಂಡೋಗ್ಬೋದು. ಇಲ್ಲ, ನಿಮ್ಮ ಲೆಫ್ಟ್ ಗ್ರೂಪ್ನಾಗ 15 ಲ್ಯಾಕ್ಸ್ ಪಿ ವಿ, ರೈಟ್ ಗ್ರೂಪ್ನಾಗ 15 ಲ್ಯಾಕ್ಸ್ ಪಿ ವಿ ಪರ್ಚೇಸ್ ಆದರೆ ನೆಕ್ಸ್ಟ್ ಮಂತು ನಿಮ್ಮ ಐ ಡಿನಾಗ 7 ಲ್ಯಾಕ್ ಪಿ ವಿ ಆ್ಯಡ್ ಆಗುತ್ತೆ. ನೀವು ಪರ್ಚೇಸ್ ಮಾಡಲಿದ್ರೆ ಅರ್ಥ ಮಾಡ್ಕೊಳ್ಳಿ. ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ನೀವು ಪಿ ವಿ ಬೆಳೆಸ್ಕೋಬೋದು. ಈ ಕಡೆ ನಿಮಗೆ 7 ಲ್ಯಾಕ್ ಪಿ ವಿ 7 ಲ್ಯಾಕ್ ಪಿ ವಿ ಮ್ಯಾಚ್ ಆದರೆ ನೀವು 7,929 ರೂಪೀಸ್ ಬರುತ್ತೆ. ನಿಮ್ಮದು ಡೀಲರ್ ರ್ಯಾಂಕ್ನಾಗ ಇರಬೇಕಂದ್ರೆ ನಿಮ್ಮ ಪರ್ಸನಲ್ ಐ ಡಿ ಮೇಲೆ 15 ಲ್ಯಾಕ್ ಪಿ ವಿ ಇರಬೇಕು. ಅಂದರೆ 7ಗೆ ನಿಮಗೆ 8 ಆ್ಯಡ್ ಮಾಡಿದರೆ ನಿಮ್ಗೆ 15 ಲ್ಯಾಕ್ ಆಗುತ್ತೆ. ನಿಮ್ಗೆ 15 ಮ್ಯಾಚ್ ಆದರೆ ನಿಮಗೆ 60 ಪಾಯಿಂಟ್ಸ್ ಕೊಡ್ತಾರೆ, ಅರೌಂಡ್ 16,000 ಪರ್ ಡೇ. ಇಡಿ 15 ಲ್ಯಾಕ್ಸ್ಲಿದ್ದ 9 ಲ್ಯಾಕ್ಸ್ ಆ್ಯಡ್ ಮಾಡಿದರೆ ನಿಮ್ಮ ಐ ಡಿಗೆ 24 ಲ್ಯಾಕ್ ಆಗುತ್ತೆ. ನಿಮಗೆ 24 ಲ್ಯಾಕ್ ಮ್ಯಾಚ್ ಆದರೆ 90 ಪಾಯಿಂಟ್ಸ್ ಕೊಡ್ತಾರೆ, 23,786. ಒನ್ ಟೈಮ್ ನಿಮ್ಮ ರ್ಯಾಂಕ್ ಇಡಿಗೆ ಹೋದರೆ ನೀವು ಇನ್ನು ಪರ್ಸ್ನಲ್ ಪಿ ವಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ 24 ಲ್ಯಾಕ್ ಮ್ಯಾಚ್ ಆದರೆ 23,786 ಬರುತ್ತೆ. ನಿಮಗೆ 60 ಲ್ಯಾಕ್ ಮ್ಯಾಚ್ ಆದರೆ 40,000 ಬರುತ್ತೆ. 2 crore ಮ್ಯಾಚ್ ಆದರೆ 66,000 ಬರುತ್ತೆ. 5 crore ಮ್ಯಾಚ್ ಆದರೆ 80,000 ಬರುತ್ತೆ. ನೀವು 1321 ಪರ್ ಡೇಲಿದ್ದ 80,000 ಪರ್ ಡೇವರೆಗೆ ಈ ಕಡೆ ಇನ್ಕಮ್ ತಗೋಬೋದು. ನೀವು ವಿತೌಟ್ ಇನ್ವೆಸ್ಟ್ಮೆಂಟ್. ಈ ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು. ಇದು ವೀಕು ವೆಡ್ನೆಸ್ಡೇ ಸ್ಟಾರ್ಟ್ ಆಗುತ್ತೆ, ಮಂಗಳವಾರ ಕ್ಲೋಸ್ ಆಗುತ್ತೆ. ಈ ಮಂಗಳವಾರವರೆಗೆ ಕ್ಲೋಸ್ ಆಗಿರೋ ಬಿಸ್ನೆಸ್ನ ನೆಕ್ಸ್ಟ್ ಮಂಗಳವಾರ ನಿಮ್ಮ ಬ್ಯಾಂಕ್ ಅಕೌಂಟ್ನಾಗ ಕಮಿಷನ್ ಇರುತ್ತೆ. ಡೈಲಿ ಬೈನರಿ ಆ್ಯಂಡ್ ವೀಕ್ಲಿ ಪೇಔಟ್. ಈ ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು. ಸಂಡೇ ಬಿಸ್ನೆಸ್ ಇರಲ್ಲ, 6 ಡೇಸ್ ಮಾತ್ರ ಬೈನರಿ ನಡುತ್ತೆ. ಇವಾಗ ಮಾಸ್ಟರ್ಶಿಪ್ಪು ಬೋನಸ್ ನೋಡೋಣ. ಡೈಲಿ ಬೈನರಿ ಬಿಟ್ಟು ಇಲ್ಲಿ ಮಾಸ್ಟರ್ಶಿಪ್ ಬೋನಸ್ ಕೂಡ ಬರುತ್ತೆ. ಟೋಟಲ್ 20% ಪಿ ವಿ ಈ ಮಾಸ್ಟರ್ಶಿಪ್ನಾಗ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ.
ಇದು 1 to 15th ಅದು ಡೈಲಿ ಕೌಂಟ್ ಆಗುತ್ತೆ. ಇದು 1 to 15th ಆ್ಯಂಡ್ 16 to ಮಂತ್ ಎಂಡ್, ಮಂತ್ಲಿ 2 times. ಇದಕ್ಕೆ ನೀವು ಸ್ಪೆಷಲ್ ಆಗಿ ಬಿಸ್ನೆಸ್ ಮಾಡಲ್ಲ. ಇದೇ ಬಿಸ್ನೆಸ್ ಮತ್ತೆ ಈ ಕಡೆ 15 ಡೇಸ್ಗೆ ಕೌಂಟ್ ಆಗುತ್ತೆ. ಡೈಲಿ ಆಗಿದ್ದು ಮತ್ತೆ 15 ಡೇಸ್ವರೆಗೆ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಇದ್ರದ್ದು ಫಸ್ಟ್ ಮಾಸ್ಟರ್ಶಿಪ್ ಬೋನಸ್ಸು ಎವ್ರಿ ಮಂತ್ 22nd ಕಮಿಷನ್ ಬರುತ್ತೆ. ಇದು ವೀಕ್ಲಿ 1 time, ಇದು 15 days 1 time, ಅಂದರೆ ಇದು ತಿಂಗಳಿಗೆ 2 ಸಾರಿ. ನೆಕ್ಸ್ಟು 16 to ಮಂತ್ ಎಂಡ್ ಬಿಸ್ನೆಸ್ಸು ನೆಕ್ಸ್ಟ್ ಮಂತ್ 7th ನಿಮಗೆ ಕಮಿಷನ್ ಬರುತ್ತೆ. ಅಂದರೆ ಮಂತ್ಲಿ 6 times ನಿಮಗೆ ಕಮಿಷನ್ ಬರುತ್ತೆ ಅಟೋಮಿನಲ್ಲಿ. ಅದರ್ ಕಂಪನೀಸ್ ಪೇಮೆಂಟ್ ನೋಡ್ಬೋದು, ಮೇಲೆ ಮಾತ್ರ ಜಾಸ್ತಿ ಕಮಿಷನ್ ಕೊಡ್ತಾರೆ, ಈ ಕಡೆ ಕೆಳಗಡೆ ಡೌನ್ಲೈನ್ಗೆ ಜಾಸ್ತಿ ಕಮಿಷನ್ ಕೊಡುತ್ತೆ ಅಟೋಮಿ. ಮಾಸ್ಟರ್ಶಿಪ್ನಾಗ 7 ranks ಇರ್ತಾವ. ಸೇಲ್ಸ್ ಮಾಸ್ಟರ್, ಡೈಮಂಡ್ ಮಾಸ್ಟರ್, ಶರಣ್ ರೋಜ್ ಮಾಸ್ಟರ್, ಸ್ಟಾರ್ ಮಾಸ್ಟರ್, ರಾಯಲ್ ಮಾಸ್ಟರ್, ಕ್ರೌನ್ ಮಾಸ್ಟರ್ ಆ್ಯಂಡ್ ಇಂಪೀರಿಯಲ್ ಮಾಸ್ಟರ್. 20% ಕಂಪನಿ ಟರ್ನ್ ಓವರ್ನಾಗ 10% ಸೇಲ್ಸ್ ಮಾಸ್ಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಕೆಳಗಡೆ ರ್ಯಾಂಕ್ಸ್ಗೆ ಜಾಸ್ತಿ ಕಮಿಷನ್ ಬರುತ್ತೆ. ಈ ಕಡೆ ನೀವು ನೋಡ್ಬೋದು, ನೀವು ಸೇಲ್ಸ್ ಮಾಸ್ಟರ್ ಕಮಿಷನ್ ತಗೋಬೇಕಂದ್ರೆ ನೀವು ಸೆಲ್ಫ್ ಪಿ ವಿ ನಿಮ್ಮದು 7 lakh ಇರಬೇಕು. ಈ ಕಡೆ ಸೆಲ್ಫ್ ಪಿ ವಿ 7 lakh ಇರಬೇಕಂದ್ರೆ ನೀವು ಈ ಕಡೆ ನೋಡ್ಬೋದು, ನೀವು ಸ್ಪೆಷಲ್ ಏಜೆಂಟ್ ಆಗಿರಬೇಕು. ನಿಮ್ಮ ಸೆಲ್ಫ್ ಪಿ ವಿ 7 lakh ಇದ್ದು ನಿಮ್ಮ ಲೆಫ್ಟ್ ಗ್ರೂಪ್ ಪಿ ವಿ 25 lakh, ರೈಟ್ ಗ್ರೂಪ್ ಪಿ ವಿ ಎಂಟೈರ್ ಗ್ರೂಪ್ ಹೇಳ್ತಾ ಇದ್ದೀವಿ 25 lakh ಪಿ ವಿ ಇದ್ದರೆ ನಿಮಗೆ 70,000 1.4 lakh ಪರ್ ಮಂತ್ ಬರುತ್ತೆ. ಇದು 70,000 ಅಂಬೋದು 15 days, 1.4 lakh ಅಂಬೋದು ಮಂತ್ಲಿ. ಅಪ್ರಾಕ್ಸಿಮೇಟ್ ಇದು ಚೇಂಜ್ ಆಗ್ತಾನೆ ಇರ್ತದೆ. ಎದಕ್ಕಂದರೆ ಗ್ಲೋಬಲ್ ಪಿ ವಿನಾಗ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಈ ಕಡೆ ನಿಮ್ಮ 7 lakh ಪಿ ವಿ ನಿಮ್ಮ ಲೆಫ್ಟ್ ಟೀಮ್ ಪಿ ವಿ 25 lakh ಪಿ ವಿ ಅಂದರೆ ಅರೌಂಡ್ 3.5 lakh, 4 lakh ಬಿಸ್ನೆಸ್ ಲೆಫ್ಟ್, 3.5 to 4 lakh ಬಿಸ್ನೆಸ್ ರೈಟ್ ಇಂಡಿಯನ್ ರುಪೀಸ್ನಾಗ. ಆದರೆ ನಿಮಗೆ ಪರ್ ಮಂತ್ 1.5 2.5 lakhsವರೆಗೆ ಈ ಕಡೆ ಅರ್ನ್ ಮಾಡ್ಬೋದು ಮಾಸ್ಟರ್ಶಿಪ್ ಆ್ಯಂಡ್ ಡೈಲಿ ಬೈನರಿ ಕಲಿತು. ಇದ್ರನ್ನ ಸೇಲ್ಸ್ ಮಾಸ್ಟರ್ ರ್ಯಾಂಕ್ ಅಂತಾರೆ. ಈ ಸೇಲ್ಸ್ ಮಾಸ್ಟರ್ ಒಂದು ಸಾರಿ ನೀವು ಅಚೀವ್ ಆದರೆ ನೀವು ನಿಮ್ಮ 3 generations ಸೆಕ್ಯೂರ್ ಮಾಡ್ದಂಗೆ ಅಷ್ಟೊಂದು ಇನ್ಕಮ್ ಈ ಕಡೆ ಬರುತ್ತೆ. ನೆಕ್ಸ್ಟ್ ಡೈಮಂಡ್ ಮಾಸ್ಟರ್ ಆಗಬೇಕಾದ್ರೆ ನಿಮ್ಮ ಪರ್ಸನಲ್ ಪಿ ವಿ 15 lakhs ಇರಬೇಕು. ಅಂದರೆ ನೀವು 7 lakh ಇನ್ನೂ 8 lakhs ಆ್ಯಡ್ ಮಾಡಿದರೆ ಸಾಕು. ನಿಮ್ಮ ಲೆಫ್ಟ್ ಗ್ರೂಪ್ 2 ಸೇಲ್ಸ್ ಮಾಸ್ಟರ್ಸ್ ಆ್ಯಂಡ್ ರೈಟ್ ಗ್ರೂಪ್ 2 ಸೇಲ್ಸ್ ಮಾಸ್ಟರ್ಸ್, ಅನ್ಲಿಮಿಟೆಡ್ ಡೆಪ್ತ್. ಯಾರನ್ನಾದರೆ ಇಬ್ಬರಿಬ್ಬರು ನೀವು ಸೇಲ್ಸ್ ಮಾಸ್ಟರ್ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ 2.6 lakhs ಪರ್ ಮಂತ್ ಮಾಸ್ಟರ್ಶಿಪ್ ಬರುತ್ತೆ ಡೈಲಿ ಬೈನರಿ ಬಿಟ್ಟು. ಶರಣ್ ರೋಜ್ ಆಗಬೇಕಾದ್ರೆ ನಿಮ್ಮದು ಸೆಲ್ಫ್ ಪಿ ವಿ 24 lakh ಪಿ ವಿ ಇರಬೇಕು. ಲೆಫ್ಟ್ನಾಗ ಇಬ್ಬರು ಡೈಮಂಡ್ ಮಾಸ್ಟರ್, ರೈಟ್ನಾಗ ಇಬ್ಬರು ಡೈಮಂಡ್ ಮಾಸ್ಟರ್ ಇದ್ದರೆ 6.5 lakh ಮಾಸ್ಟರ್ಶಿಪ್ ಬೋನಸ್ ಬರುತ್ತೆ ಡೈಲಿ ಬೈನರಿ ಬಿಟ್ಟು. ಆ್ಯಂಡ್ ಈ ಕಡೆಲಿದ್ದ ನೀವು ಪರ್ಸನಲ್ ಪಿ ವಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸ್ಟಾರ್ ಮಾಸ್ಟರ್ ಆಗಬೇಕಾದ್ರೆ ಇಬ್ಬರು ಶರಣ್ ರೋಜ್ ಮಾಸ್ಟರ್ ಲೆಫ್ಟ್, ಇಬ್ಬರು ಶರಣ್ ರೋಜ್ ಮಾಸ್ಟರ್ ರೈಟ್ ಇದ್ದರೆ ನಿಮ್ಗೆ 13 lakhsವರೆಗೆ ಬರುತ್ತೆ. ಎನಿ 15 ಡೇಸ್ನಾಗ ನೀವು ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎನಿ 1 to 15 or 16 to 30 ಈ ಟಾರ್ಗೆಟ್ ನೀವು ಕಂಪ್ಲೀಟ್ ಮಾಡಿದರೆ ಈ ಇನ್ಕಮ್ನ ನೀವು ಎರ್ನ್ ಮಾಡ್ಬೋದು. ರಾಯಲ್ ಮಾಸ್ಟರ್ ಆಗಬೇಕಾದ್ರೆ ನಿಮಗೆ ಇಬ್ಬರು ಸ್ಟಾರ್ ಲೆಫ್ಟ್, ಇಬ್ಬರು ಸ್ಟಾರ್ ರೈಟ್ ಇದ್ದರೆ 26 lakhsವರೆಗೆ ಅರ್ನ್ ಮಾಡ್ಬೋದು. ಕ್ರೌನ್ ಮಾಸ್ಟರ್ ಆದರೆ ಇಬ್ಬರು ರಾಯಲ್ ಮಾಸ್ಟರ್ ಲೆಫ್ಟ್, ಇಬ್ಬರು ರಾಯಲ್ ಮಾಸ್ಟರ್ ರೈಟ್ ಇದ್ದರೆ ನೀವು ಕ್ರೌನ್ ಆಗ್ತೀರಾ, ನೀವು 52 lakh ಪರ್ ಮಂತ್ ಅರ್ನ್ ಮಾಡ್ಬೋದು. ಇಂಪೀರಿಯಲ್ ಆದರೆ ನಿಮಗೆ ಇಬ್ಬರು ಕ್ರೌನ್ ಲೆಫ್ಟ್, ಇಬ್ಬರು ಕ್ರೌನ್ ರೈಟ್ 70 lakhs ಪರ್ ಮಂತ್ ಅರ್ನ್ ಮಾಡ್ಬೋದು. ಅಂದರೆ ಈ ಕಡೆ 80,000 ಪರ್ ಡೇ, ಇದು 70 lakhs ಪರ್ ಮಂತ್. ನೀವು 1 crore ಪರ್ ಮಂತ್ ಅರ್ನ್ ಮಾಡ್ಬೋದು ಇಂಪೀರಿಯಲ್ ಆಗಿ. ಸೊ ಇದ್ರ ಬಿಟ್ಟು ನಿಮಗೆ ಮಾಸ್ಟರ್ಶಿಪ್ ಪ್ರಮೋಷನ್ ಆ್ಯಂಡ್ ಇನ್ಸೆಂಟಿವ್ಸ್ ಕೊಡುತ್ತೆ ಕಂಪನಿ. 1 time ಅವಾರ್ಡ್ಸ್ ಕೊಡುತ್ತೆ. ಡೈಲಿ ಬೈನರಿ ಆ್ಯಂಡ್ ಮಾಸ್ಟರ್ಶಿಪ್ ಬಿಟ್ಟು ಎಕ್ಸ್ಟ್ರಾ ಅವಾರ್ಡ್ಸ್ ಕೊಡುತ್ತೆ. ನೀವು ಯಾವಾಗಾದರೆ ಸೇಲ್ಸ್ ಮಾಸ್ಟರ್ ಆದರೂ ನಿಮಗೆ ಅಟೋಮಿ ದಿ ಫೇಮ್ ಸೆಟ್ಟು ಇದು ಅರೌಂಡ್ 20,000 rupees ಪ್ರಾಡಕ್ಟ್ಸು 2 sets ಫ್ರೀ ಕೊಡುತ್ತೆ. ಅಟೋಮಿ ಈವ್ನಿಂಗ್ ಕೇರ್ ಸೆಟ್ ಇದು 3,000 rupees ವರ್ತ್ ಪ್ರಾಡಕ್ಟ್ ಫ್ರೀ ಕೊಡುತ್ತೆ. ನೀವು ಡೈಮಂಡ್ ಮಾಸ್ಟರ್ ಆದರೆ ಆ ಪ್ರಾಡಕ್ಟ್ಸ್ಗೆ ಅಡಿಷ್ನಲ್ಲು ಫೇಮ್ ಸೆಟ್ಟು ಈವ್ನಿಂಗ್ ಕೇರ್ ಸೆಟ್ಲಿದ್ದ ನಿಮಗೆ 40,000 ವರ್ತ್ ಲ್ಯಾಪ್ಟಾಪ್ ಕೊಡುತ್ತೆ ಫ್ರೀ ಆಫ್ ಕಾಸ್ಟ್. ನೀವು ಶರಣ್ ರೋಜ್ ಮಾಸ್ಟರ್ ಆದರೆ ನಿಮಗೆ ಡೈಲಿ ಬೈನರಿ ಆ್ಯಂಡ್ ಮಾಸ್ಟರ್ಶಿಪ್ ಬಿಟ್ಟು 1,20,000 INRನಾಗ ಕ್ಯಾಶ್ ಕೊಡುತ್ತೆ. ನಿಮಗೆ 3 nights and 4 days 2 tickets ವರ್ಲ್ಡ್ ಟೂರ್ ಕೊಡುತ್ತೆ ಫ್ರೀ ಹಾಲ್ಡೇ.
ನೀವು ಸ್ಟಾರ್ ಮಾಸ್ಟರ್ ಆದರೆ 6 ಲ್ಯಾಕ್ ಕ್ಯಾಶ್ ಕೊಡುತ್ತೆ. ಡೈಲಿ ಬೈನರಿ ಆ್ಯಂಡ್ ಮಾಸ್ಟರ್ಶಿಪ್ ಬಿಟ್ಟು ಇದು ಅಡಿಷ್ನಲ್ 3 ನೈಟ್ಸ್ ಆ್ಯಂಡ್ 4 ಡೇಸ್ದು 4 ಟಿಕೆಟ್ಸ್ ಕೊಡುತ್ತೆ. ನೀವು ಫ್ಯಾಮಿಲಿ ಆದರೆ ಇಲ್ಲಿದ್ದರೆ ಟೀಮ್ ಮೆಂಬರ್ಸ್ನ ನೀವು ಕರ್ಕೊಂಡು ಹೋಗ್ಬೋದು ಟೂರ್ಗೆ. ರಾಯಲ್ ಮಾಸ್ಟರ್ ಆದರೆ ನಿಮಗೆ 10 ಡೇಸ್ ಆ್ಯಂಡ್ 11 ಡೇಸ್ ಆ್ಯಂಡ್ 10 ನೈಟ್ಸ್ದು 4 ಟಿಕೆಟ್ಸ್ ಕೊಡುತ್ತೆ ಫ್ರೀ ಆಫ್ ಕಾಸ್ಟ್. ಮಂತ್ಲಿ 60,000 ಕಾರ್ ರೆಂಟಲ್ ಕೊಡುತ್ತೆ. 1,20,000 ಡೆಬಿಟ್ ಕಾರ್ಡ್ ಕೊಡುತ್ತೆ ಫ್ರೀ ಆಫ್ ಕಾಸ್ಟ್ ನಿಮ್ಮ ಟೀಮ್ ಎಕ್ಸ್ಪೆಂಡಿಚರ್ಗೋಸ್ಕರ. ಇದು ಈ ಮಂತ್ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ 30 lakhs ಕ್ಯಾಶ್ ಅವಾರ್ಡ್ ಕೊಡುತ್ತೆ. ನೀವು ಕ್ರೌನ್ ಮಾಸ್ಟರ್ ಆದರೆ 10 ನೈಟ್ಸ್ ಆ್ಯಂಡ್ 11 ಡೇಸ್ದು 4 ಟಿಕೆಟ್ಸ್ ಕೊಡುತ್ತೆ. 40 lakhs ವರ್ತು ಎ ಲಕ್ಸರಿ ಕಾರ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊಡುತ್ತೆ. ಮಂತ್ಲಿ 3 lakhs ನಿಮ್ಮ ಟೀಮ್ ಎಕ್ಸ್ಪೆಂಡಿಚರ್ ಕೊಡುತ್ತೆ. ಡೈಲಿ ಬೈನರಿ ಆ್ಯಂಡ್ ಮಾಸ್ಟರ್ಶಿಪ್ ಬಿಟ್ಟು ಇದು ಅಡಿಷ್ನಲ್. ಆ್ಯಂಡ್ 1 crore 80 lakhs ಕ್ಯಾಶ್ ಕೊಡುತ್ತೆ ಒನ್ ಟೈಮ್ ಅವಾರ್ಡ್ಲಿದ್ದ. ಈ 3 lakhsನ ನೀವು ಅದೇ ತಿಂಗಳು ಯೂಸ್ ಮಾಡಲೇಬೇಕು, ಇಲ್ಲಿದ್ದರೆ ಅದು ಡೆಡ್ ಆಗುತ್ತೆ. ಇಂಪೀರಿಯಲ್ ಟಾಪ್ ರ್ಯಾಂಕ್ ಆಫ್ ಅಟೋಮಿ. ಒಂದು ಸಾರಿ ನೀವು ಇಂಪೀರಿಯಲ್ ಆದರೆ ನಿಮಗೆ 10 ನೈಟ್ಸ್ ಆ್ಯಂಡ್ 11 ಡೇಸ್ದು 4 ಟಿಕೆಟ್ಸ್ ಕೊಡುತ್ತೆ ಎವ್ರಿ ಇಯರ್. 50 lakhs ವರ್ತು ನಿಮಗೆ ಕಾರ್ ಗಿಫ್ಟ್ ಬರುತ್ತೆ. 6 lakhs ಪರ್ ವರ್ತು ಡೆಬಿಟ್ ಕಾರ್ಡ್ ಬರುತ್ತೆ ಎವ್ರಿ ಮಂತು ಎಕ್ಸ್ಪೆಂಡಿಚರ್ಗೋಸ್ಕರ. ನಿಮಗೆ 1700 ಸ್ಕ್ವೇರ್ ಫೀಟ್ಸ್ ಆಫೀಸ್ ಕೊಡುತ್ತೆ. ಅದರದ್ದು ರೆಂಟ್ ಕಂಪ್ನಿ ಪೇ ಮಾಡುತ್ತೆ. ನಿಮ್ಮ ಡ್ರೈವರ್ ಸ್ಯಾಲ್ರಿ 50,000 ಕೂಡ ಕಂಪ್ನಿ ಪೇ ಮಾಡುತ್ತೆ. ನಿಮಗೊಂದು ಪರ್ಸನಲ್ ಅಸಿಸ್ಟೆಂಟ್ ಸ್ಯಾಲ್ರಿ ಇರುತ್ತೆ 50,000, ಅದು ಕೂಡ ಕಂಪ್ನಿ ಪೇ ಮಾಡುತ್ತೆ. ಇದೆಲ್ಲ ಬಿಟ್ಟು ನಿಮಗೆ 6 crore ಕ್ಯಾಶ್ ಅವಾರ್ಡ್ ಕೊಡುತ್ತೆ ಒನ್ ಟೈಮ್. ವರ್ಲ್ಡ್ನಾಗ 6 crore ಕ್ಯಾಶ್ ಅವಾರ್ಡ್ ಕೊಡೋ ಒಂದೇ ಒಂದು ಕಂಪನಿ ಅಟೋಮಿ ಮಾತ್ರ. ಸೊ ನೀವು ಇದ್ರಾಗ ಜಾಯ್ನ್ ಆಗಬೇಕಾದ್ರೆ ದಯವಿಟ್ಟು ನನ್ನ ನಂಬರ್ ಕಾಣ್ತಾ ಇದೆ, ನನಗೆ ಕಾಲರ್ ವಾಟ್ಸಪ್ ಮಾಡಿ ನಿಮ್ಮ ID ಟಾಪ್ ಪೊಸಿಷನ್ನಾಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಬೈನರಿ ಸಿಸ್ಟಮ್ ಆ್ಯಂಡ್ ಅನ್ಲಿಮಿಟೆಡ್ ಲೆವೆಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫು ಒಂದೇ ID ಇರುತ್ತೆ. ನಿಮ್ಮ ID 3rd ಜನರೇಷನ್ಸ್ವರೆಗೆ ಪಾಸ್ ಆನ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.